ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಗೆ ದೂರುದಾರ ಆಗಮಿಸಿದ್ದಾರೆ. ವಕೀಲರ ಜೊತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾರೆ. ಇವತ್ತು ಇಡೀ ದಿನ ದೂರುದಾರನನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅನಾಮಿಕ ದೂರುದಾರ ಏನಿದ್ದಾನೆ ಆತ ಈಗಾಗಲೇ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಗೆ ಅನಾಮಿಕ ದೂರುದಾರ ಆಗಮಿಸಿದ್ದಾನೆ. ವಕೀಲರ ಜೊತೆಯಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತು ಇಡೀ ದಿನ ದೂರುದಾರನನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಶವಗಳನ್ನು ಹೂತಿಟ್ಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ದೂರುದಾರನನ್ನ ಇವತ್ತು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಆತನಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಸರಿಸುಮಾರು 17 ಪಾಯಿಂಟ್ಗಳನ್ನು ಅಗದ್ರು ಅಧಿಕಾರಿಗಳು. ಆದರೆ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದ್ದು ಬಿಟ್ಟರೆ ಇನ್ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು ವಿಚಾರಣೆ ಮಾಡಲಿದ್ದಾರೆ. ಇನ್ನು ಮತ್ತೊಂದೆಡೆ ಸರ್ಕಾರ ಕೂಡ ನಿರ್ದೇಶನ ಕೂಡ ಕೊಟ್ಟಿತ್ತು. ಹೀಗಾಗಿ ತಾತ್ಕಾಲಿಕವಾಗಿ ಉತ್ಖನನಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಎಸ್ಐಟಿ ಕಚೇರಿಗೆ ಅನಾಮಿಕ ದೂರುದಾರ ಆಗಮಿಸಿದ್ದಾನೆ. ಆತನನ್ನ ಇವತ್ತು ಇಡೀ ದಿನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ, ಈ ಪ್ರಕರಣ ಮತ್ತೊಂದು ತಿರುವು ಪಡೆಯುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹೌದು, ಇವತ್ತು ಮತ್ತೆ ಅನಾಮಿಕ ದೂರುದಾರ ವಿಚಾರಣೆಗೆ ಹಾಜರಾಗಿದ್ದ. ಮೊನ್ನೆ ದಿವಸ ಆತನ ವಿಚಾರಣೆಗೆ ಬ್ರೇಕ್ ಹಾಕಲಾಗಿತ್ತು. ನಿನ್ನೆ ಸಂಜೆಯ ಬಳಿಕ ಆತ ಆಗಮಿಸಿದ್ದನ್ನ ನಾವು ಗಮನಿಸಬಹುದು. ಇದೇ ಸಂದರ್ಭದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಕಳೆದ 15 ವರ್ಷಗಳ ಹಿಂದೆ ಅಂದ್ರೆ 1995ರಿಂದ 2014ರವರೆಗೆ ಯಾರೆಲ್ಲ ಈ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದಾರೋ, ಶವ ಪರೀಕ್ಷೆಯನ್ನ ಮಾಡಿದಾರೋ ಆ ವೈದ್ಯರನ್ನ ವಿಚಾರಣೆ ಮಾಡುವಂತ ಘಟನಾವಳಿಗಳು ಕೂಡ ನಡೆದಿತ್ತು. ಇದರೊಂದಿಗೆ ಅನಾಮಿಕ ದೂರುದಾರನ್ನ ಕೂಡ ನಿನ್ನೆ ಕರೆಸಲಾಗಿತ್ತು. ಇವತ್ತು ಬೆಳಗಿನಿಂದ ಮತ್ತೆ ವಿಚಾರಣೆ ಆರಂಭವಾಗಿದೆ. ಅಂದ್ರೆ ಇವತ್ತು ವೀಕ್ ಎಂಡ್ ಇದನ್ನ ನಾವು ಗಮನಿಸಬಹುದು. ಅಂದ್ರೆ ಎಸ್ಐಟಿ ಏನಾದ್ರೂ ಮುಂದಿನ ವಾರದಿಂದ ಮತ್ತೆ ಉತ್ಖನನಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದೆ. ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ತೆರೆಮರೆಯಲ್ಲಿ ಮಾಡ್ತಾ ಇರುವಂತದನ್ನ ಕೂಡ ಗಮನಿಸಬಹುದು. ಯಾಕಂದ್ರೆ ಎಲ್ಲಿವರೆಗೆ ಅಧಿವೇಶನ ಇದೆಯೋ ಅಲ್ಲಿವರೆಗೆ ವಿಪಕ್ಷಗಳು ಕೂಡ ಈ ವಿಚಾರವನ್ನ ಇಟ್ಟುಕೊಂಡು ಸದನದಲ್ಲಿ ಪ್ರಶ್ನೆಯನ್ನ ಮಾಡುತ್ತೆ. ಪ್ರಶ್ನೆಯನ್ನ ಮಾಡಿದ ಸಂದರ್ಭ ತನಿಖೆಯ ಗೌಪ್ಯತೆಗೆ ಧಕ್ಕೆಯನ್ನ ತರುವಂತಹ ಮಾಹಿತಿಗಳನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಹಾಗಂತ ಮೇಲ್ನೋಟಕ್ಕೆ ಏನೆಲ್ಲ ಆಗ್ತಾ ಇದೆಯೋ ಆ ವಿಚಾರಗಳನ್ನ ಕೂಡ ಹೇಳಿದ್ರು ಕೂಡ ಅದನ್ನ ಒಪ್ಪುವಂತ ಸ್ಥಿತಿಯಲ್ಲಿ ವಿಪಕ್ಷಗಳು ಕೂಡ ಇಲ್ಲ. ಹಾಗಾಗಿ ಎಸ್ಐಟಿಯ ತನಿಖೆ ಈಗ ಆರಂಭವಾಗಿದೆ ಅಷ್ಟೇ ಅನ್ನುವಂತ ರೀತಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಸಂದೇಶವನ್ನು ರವಾನಿಸಿದ್ರು. ಅದಕ್ಕೆ ಪೂರಕವಾಗಿ ಒಂದು ಹಂತದ ಕಾರ್ಯಾಚರಣೆಯನ್ನು ಎಸ್ಐಟಿ ಮಾಡಿತ್ತು ಅನ್ನೋದು ಮೊದಲಿನಿಂದ ಕೂಡ ನಾವು ಈ ಬಗ್ಗೆ ವರದಿಯನ್ನ ಮಾಡ್ತಾ ಬಂದಿದ್ವಿ. ಇನಿಷಿಯಲ್ ಆಗಿ 15 ಪಾಯಿಂಟ್ಗಳನ್ನ ಮಾರ್ಕ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಆ ಬಳಿಕ ಅದರ ಉತ್ಖನನ ನಡೆದ ಬಳಿಕ ಅದರಲ್ಲಿ ಬರುವಂತಹ ವರದಿಯ ಆಧಾರದಲ್ಲಿ ಮುಂದೆ ಯಾವ ರೀತಿಯ ತನಿಖೆಯನ್ನ ಮಾಡಬಹುದು ಅನ್ನುವಂತ ನಿರ್ಧಾರಕ್ಕೆ ಎಸ್ಐಟಿ ಬರುತ್ತೆ ಅನ್ನುವಂತ ರೀತಿಯಲ್ಲೂ ಕೂಡ ಮಾಹಿತಿ ಇತ್ತು. ಇದಕ್ಕೆ ಪೂರಕವಾಗಿ ಈಗ ಎಸ್ಐಟಿ ಕಚೇರಿಯಲ್ಲಿ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ. ಅನಾಮಿಕ ದೂರುದಾರ ಮುಂದೆ ಇನ್ನಷ್ಟು ಜಾಗಗಳನ್ನ ತೋರಿಸ್ತೀನಿ ಅನ್ನುವಂತ ರೀತಿಯಲ್ಲಿ ಮಾಹಿತಿಯನ್ನ ನೀಡಿದ್ದ. ಸೊ ಆ ಜಾಗಗಳಿಗೆ ಸಂಬಂಧಪಟ್ಟ ಹಾಗೆ ಆತನ ಹೇಳಿಕೆಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತ ಪ್ರೊಸೆಸ್ ಕೂಡ ನಡೀತಾ ಇದೆ. ಮತ್ತು ಆ ಜಾಗಗಳು ಯಾವುದು ಅನ್ನೋದರ ಕುರಿತು ಕೂಡ ಎಸ್ಐಟಿ ಸ್ಪಷ್ಟವಾದ ಮಾಹಿತಿಯನ್ನ ಆತನಿಂದ ಪಡಿತಾ ಇದೆ. ಮೊನ್ನೆ ತನಕ ನಡೆದಂತ ಕಾರ್ಯಾಚರಣೆ ಒಂದು ಲೆಕ್ಕ, ಇನ್ನು ಮುಂದಿನ ಕಾರ್ಯಾಚರಣೆಯಲ್ಲಿ ಬಾಲಿಶವಾಗಿ ಒಂದಿಷ್ಟು ಜಾಗಗಳನ್ನ ತೋರಿಸೋದಲ್ಲ, ಪಕ್ಕಾ ಮಾಹಿತಿ ಪಕ್ಕಾ ನೆನಪಿದ್ದು ಆ ಜಾಗಗಳನ್ನ ತೋರಿಸಬೇಕು ಅನ್ನುವಂತ ಟಾಸ್ಕ್ ಅನ್ನ ಕೂಡ ಅನಾಮಿಕನಿಗೆ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಉತ್ಖನನ ಮತ್ತೆ ಸ್ಟಾರ್ಟ್ ಆಗಬಹುದು. ಹಾಗಾಗಿ ಬಹಳ ಯೋಚನೆ ಮಾಡಿ ಜಾಗಗಳನ್ನ ತೋರಿಸಬೇಕು ಅನ್ನುವಂತ ರೀತಿಯ ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಇದರೊಂದಿಗೆ ಸರ್ಕಾರ ಕೂಡ ಎಸ್ಐಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕೋದಕ್ಕೆ ಹೇಳಿತ್ತು. ಮುಂದೆ ಉತ್ಖನನ ಪ್ರಾರಂಭ ಮಾಡೋದಾಗಿದ್ರು ಕೂಡ ಸರಿಯಾದ ಮಾಹಿತಿಯನ್ನ ಪಡೆದುಕೊಂಡೇ ಉತ್ಖನನವನ್ನ ಮಾಡಿ ಮತ್ತು ಆತನಿಗೆ ಬಹಳ ಕ್ಲಾರಿಟಿ ಇರುವಂತಹ ಜಾಗಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳಿ, ಅಲ್ಲಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೆದು ಶವಗಳನ್ನ ಹೂತು ಹಾಕಲಾಗಿದೆ ಅಥವಾ ನೇರವಾಗಿ ಅಪರಿಚಿತ ಶವಗಳನ್ನ ಹೂತು ಹಾಕಲಾಗಿದೆ ಅನ್ನೋದರ ಕುರಿತಾಗಿ ಸೂಕ್ತ ಪರಿಶೀಲನೆಯನ್ನ ಮಾಡಿ ಅನ್ನುವಂತ ರೀತಿಯ ಕೂಡ ಆದೇಶವನ್ನ ಸರ್ಕಾರ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿತ್ತು. ಹಾಗಾಗಿ ಎಸ್ಐಟಿ ಕೂಡ ಕಳೆದ ಅನೇಕ ದಿನಗಳಿಂದ ಸರಿಸುಮಾರು 1 ವಾರದಿಂದ ಪೇಪರ್ ವರ್ಕ್ ನತ್ತ ಹೆಚ್ಚಿನ ಗಮನವನ್ನ ನೀಡಿತ್ತು. ಎಲ್ಲ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು, ಯುಡಿಆರ್ ದಾಖಲೆಗಳು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಏನು ಹೇಳುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ.
ಇದ್ದಾರೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಿಂದ ನಡೆದಿರುವಂತಹ ಅಪರಿಚಿತ ಶವಗಳ ದಫನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಏನೇನು, ಅದರಲ್ಲಿ ಅನಾಮಿಕನ ಹೆಸರು ಏನಾದರೂ ಇದೆಯಾ, ಈಗಾಗಲೇ ಆತ ತೋರಿಸಿರುವಂತಹ ಜಾಗಗಳು ಮತ್ತು ಪಂಚಾಯತ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇದೆಯಾ ಅನ್ನೋ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಪ್ರಣವ್ ಮೊಹಂತಿ ಈಗಾಗಲೇ ಉತ್ಖನನ ಮಾಡಿರುವಂತಹ ಜಾಗದಲ್ಲಿ ಯಾಕೆ ಮೂಳೆಗಳು ಸಿಕ್ಕಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಸಂಬಂಧಪಟ್ಟವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಪಶ್ಚಿಮ ಘಟ್ಟದ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.